ಯಾರು ಹೆಂಗಿದ್ದೀರಾ ಮಾತಾಡಿ. ನನ್ನ ಹತ್ರ ಲಾಸ್ಟ್ ಅಲ್ಲಿ ಬನ್ನಿ. ಮನೋಜ್ ಅವರು ಡಿಗ್ರಿ ಮಾಡ್ತಾ 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 ವಯಸ್ಸು ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಅಷ್ಟೇ. 25 ಯಾವ್ದ್ರಲ್ಲಿ? ಅದು ಇನ್ನೊಂದ್ಸತಿ ಹೇಳಿ ನಿಮ್ದು ಲೈನ್. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಆಪರೇಷನ್ ಡೈಮಂಡ್ ರಾಕೆಟ್. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಟಗರು. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಗಂಡ ಹೆಂಡತಿ. ಇಷ್ಟು ದಿನ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಆರ್ಸೆ ಒಂದು ಸೀರಿಯಲ್ ನ ಕಲಾವಿದರೆಲ್ಲರೂ ಕೂಡ ಒಟ್ಟಿಗೆ ಸಿಕ್ಕಿದ್ದಾರೆ. ನೀವು ಸೀರಿಯಲ್ ಅಲ್ಲಿ ನೋಡ್ತಿದ್ರಿ, ಈಗ ನಮ್ಮ ಬಾಸ್ ಟಿವಿಯಲ್ಲಿ ನೋಡ್ತಿದ್ವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಸ್ವೈಪ್ ಮಾಡಿದ್ರೆ ಇವರೇ ಬರ್ತಾ ಇರ್ತಾರೆ. ಇವರ ಸೀನ್ಸ್ ಆಗಿರ್ಬೋದು, ಇವರ ಪೆಟ್ ನೇಮ್ಸ್ ಆಗಿರ್ಬೋದು. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಜನ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆಸೆಗೆ ಅಷ್ಟೊಂದು ಆಸೆ ಪಟ್ಕೊಂಡು ನೋಡ್ತಾ ಇದ್ದಾರೆ. ಸದ್ಯ ಇವಾಗ ನಮ್ಮ ಬಾಸ್ ಟಿವಿಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸಿಕ್ಕಿರೋದ್ರಿಂದ ಸೊ ಅವರ ತರಲೆ ತುಂಟಾಟಗಳು, ಆಫ್ ಸ್ಕ್ರೀನ್ ಮೆಮೊರೀಸ್, ಹಾಗೇನೆ ಹೆಂಗಿರುತ್ತೆ ಒಂದಷ್ಟು ಗೇಮ್ಸ್ ಅನ್ನ ನಾವು ಕೂಡ ಆಡುವಂತಹ ಪ್ರಯತ್ನವನ್ನ ಮಾಡಿಸೋಣ. ಸೂರ್ಯ ಅವರೇ, ನೀವೇ ಹೆಂಗಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ? ಮೊದಲಿಗೆ ನಮಸ್ಕಾರ. ನಮ್ಮ ಸೆಟ್ಗೆ ಬಂದು ನಮ್ಮನ್ನ ಮಾಡ್ಬೇಕು ಅಂದ್ರೆ ನೀವು ಸ್ವಲ್ಪ ಇವ್ರ ಹತ್ರ ಹೆಂಗಿಂದ ಶುರು ಮಾಡ್ಬೇಕಾ? ಯಾರು ಹೆಂಗಿದ್ದೀರಾ ಮಾತಾಡಿ. ನನ್ನ ಹತ್ರ ಲಾಸ್ಟ್ ಅಲ್ಲಿ ಬನ್ನಿ. ನಂದೀಶ್ ಪಾಪ ಮನೋಜ್ ಅವರು ಡಿಗ್ರಿ ಮಾಡ್ತಾ 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 ವಯಸ್ಸು ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಅಷ್ಟೇ. 25 ಯಾವ್ದ್ರಲ್ಲಿ? ನಾನು ನನ್ನ ಮೊದಲನೇ ವರ್ಷಕ್ಕೆ ನಾನು ಸೀರಿಯಲ್ ಶುರು ಮಾಡಿದ್ದು, ಅದಕ್ಕೆ ಹೇಳ್ತದೆ. 25 years ಅಂತ ಹೇಳ್ತಾರೆ. 26 ಅಂತೆ. 26 ಅಂತ. Oh God. ಅದು ಬಾಲರಂಟ ಅಲ್ಲ, ಅದು ಬೇಡ ಬೇಡ. ಇಲ್ಲ, ಮೊದ್ಲಿಗೆ ಇದು ಒಂಥರ ಸ್ಪೆಷಲ್ ಡೇ ನಮ್ಗೆ. ಈ ಇಷ್ಟೊಂದೆಲ್ಲ ನಮ್ ಸೆಟ್ಟು ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಇವತ್ತು ಮೊದಲನೇ ಸರಿ. ಯಾವತ್ತು ಈ ತರ ಇಲ್ಲ. ಯಾವಾಗ್ಲೂ ಕೆಲಸ, ಬನ್ನಿ ಸೀನ್ ಪೇಪರ್ ನೋಡ್ಕೊಳ್ಳಿ, ಸೀನ್ ಶೂಟ್ ಮಾಡಿ, ಊಟ ಮುಗಿಸ್ಕೊಂಡು ಮತ್ತೆ ಹೋಗಿ ಸೀನ್ ಮುಗಿಸ್ಕೊಳ್ಳಿ, ಆಮೇಲೆ ಮನೆಗೆ ಓಡೋಗಿ. ಅದ್ರ ಗ್ಯಾಪ್ ಅಲ್ಲಿ ನಾವುಗಳು ತುಂಟಾಟ ಮಾಡ್ತಾ ಇದ್ವಿ, ನಾವುಗಳು ಮಜಾ ಮಾಡ್ತಾ ಇದ್ವಿ. ಆದ್ರೆ ಮೊದಲನೇ ಸರಿ ಒಂದ್ 2 ವಾರ ಬ್ರೇಕ್ ಮಾಡಿ ಇಷ್ಟೊಂದು ಸಂಭ್ರಮಿಸ್ತಾ ಇದೀವಿ. ಭಯ ಆಗ್ತಾ ಇದೆ ಮತ್ತೆ ಹಾಕೊಂಡು ಸೀನ್ಗಳು ಹಾಕೊಂಡು ರುಬ್ತಾರೆ ಅಂತ. ನೈಟ್ ಕಲ್ ಶೀಟ್ ಹಾಕೊಂಡ್ಬಿಡ್ತಾರೆ. ಆಕ್ಚುಲಿ ಹೆಂಗಿದೆ ಗೊತ್ತಾ, ಸ್ಕೂಲ್ ಟೈಮ್ ಅಲ್ಲೆಲ್ಲ ನಮ್ಗೆ ಹಿಂಗೊಂದು ಡಾನ್ಸ್ ಪ್ರಾಕ್ಟೀಸ್ಗೆ ಹಿಂಗೊಂದ್ ಬ್ರೇಕ್ ಕೊಡೋರು. ಫುಲ್ ಓದ್ತಾ ಸುಸ್ತಾಗ್ಬಿಟ್ಟಿರ್ತಿದ್ವಿ. ಬ್ರೇಕ್ ಕರೀತಾರೆ, ಇವಾಗ ನಮ್ನ ಕರೀತಾರೆ ಅನ್ನೋ ಖುಷಿ ಇರ್ತಿತ್ತಲ್ಲ, ಇವಾಗ ಅದೇ ಫೀಲ್ ಆಗ್ತಿದೆ. ಆರಾಮಾಗಿ ಕುತ್ಕೊಂಡು ಫೀಲ್ ಆಗ್ತಿದೆ ಗೊತ್ತಾ. ನಾವೊಂದು ದೊಡ್ಡ ಬೇನ ಸಿನಿಮಾ ಮಾಡಿದಾಗ ನೆಕ್ಸ್ಟ್ ನಾಳೆ ರಿಲೀಸು, ಪ್ರೆಸ್ ಮೀಟ್ ಎಲ್ಲ ಮಾಡಿ ಕೂರಿಸಿ, ಆ ಒಂದು ಅಟ್ಮಾಸ್ಫಿಯರ್ ಇರೋದು ಗೊತ್ತಾ, ಒಂದು ಜೋಶ್, ಟೆನ್ಷನ್, ಭಯ, ನಾಳೆ ಏನಾಗುತ್ತೋ, ಆ ತರ ಫೀಲ್ ಆಗ್ತಿದೆ ನನಗೆ. ಈ ತರ ಎಲ್ಲ ಕ್ಯಾಮ್ರಾಗಳು ನೋಡ್ಕೊಂಡು, 1 ಕ್ಯಾಮ್ರಾ 2 ಕ್ಯಾಮ್ರಾ ನೋಡ್ಕೊಂಡು ಕೆಲಸ ಮಾಡ್ತಿದ್ದವರು ಇವತ್ತು ಸಡನ್ ಆಗಿ ಒಂದು 50-20 ಕ್ಯಾಮ್ರಾ, ಇಲ್ಲ 20-30-35 ಕ್ಯಾಮ್ರಾ. ಅದು ಮತ್ತೆ ಇದು ಸೋಷಿಯಲ್ ಮೀಡಿಯಾ, ಫೋನ್, ಅದು ಏನಪ್ಪಾ ಇದು, ನನ್ಗೆ ಶಾಕ್ ಆಗ್ಬಿಟ್ಟೆ. ನನ್ನ ಆಸೆಲಿ ಇದನ್ನ ಯಾವ್ದೋ ಇದು ಬೇರೆ ಯಾವ ಸಿನಿಮಾ ಏನು ಮಾಡ್ತಾ ಇದ್ದೀನಿ ಅಂತ ಅನ್ಸ್ಬಿಡ್ತು ನನಗೆ. ಅಲ್ಲ, ಚೆನ್ನಾಗಿ ಹೇಳಿದ್ರೆ ಆಸೆನೆ ಆ ರೇಂಜ್ಗೆ ಹೋಗಿದೆ ಅಂತ ಹೇಳಿದೆ. ಮಾತಾಡಿ ನಂದಿ. ಹೌದೌದು, ಮೆಣಸಿನ್ಕಾಯಿ ತರ ಅವ್ರದ್ದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅವ್ರದ್ದು. ಎಸ್, ಇಷ್ಟು ದಿನ ನೀವು ಮಾತ್ರ ಆ ತರಲೆ ತುಂಟಾಟಗಳನ್ನೆಲ್ಲ ಮಾಡ್ತಿದ್ರಿ. ಈಗ ಒಂದು ಗೇಮ್ ಆಡೋಣ ಅಂತ. ಬಹುಶಃ ಈ ಗೇಮ್ ನಿಮ್ಗೆ ಗೊತ್ತಿರಬಹುದು, ಬಟ್ ನಿಮ್ಗೆ ಗೊತ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. ಓಕೆನಾ? ನಿಮ್ಗೆ ಇಷ್ಟ ಆಗಿರುವಂತ ಯಾವ್ದಾದ್ರು ಒಂದು ಮೂವಿ ನೇಮ್ನ ಮನ್ಸಲ್ಲಿ ಇಟ್ಕೊಳ್ಳಿ. ನಾನೊಂದು ವರ್ಡ್ ಹೇಳ್ತೀನಿ, ಆ ವರ್ಡ್ ಜೊತೆಗೆ ಆ ಸಿನಿಮಾದ ಹೆಸರನ್ನ ಹೇಳ್ಬೇಕು. ಯಾವ ಒಂದು ಸಿನಿಮಾವನ್ನ ಇಟ್ಕೊಂಡಿದ್ರ ಮನ್ಸಲ್ಲಿ? ಆಯ್ತು, ಹೇಳ. ಚೆನ್ನಾಗಿದೆ ಇದು. ಅದು ಇನ್ನೊಂದ್ಸತಿ ಹೇಳಿ ನಿಮ್ದು ಲೈನ್. ಓಕೆ, ನಾ ಸ್ಟಾರ್ಟ್ ಮಾಡ್ತೀನಿ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಉಳಿದವರು ಕಂಡಂತೆ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಅಂಧಗಾರ. ಅಂಧಗಾರ ಅಂತ ಎಲ್ಲ ಟೆನ್ಷನ್ ತಗೊಬಿಡಿ, ಯಾರಪ್ಪ ಅಂಧಗಾರ ಅಂತ ಹುಡುಗಿ, ನಾನೇ ಅಂಧಗಾರ. ಸೊ ಬೇರೆಯವ್ರ ವಿಷಯ ಬೇಡ ಅಂದ್ಬಿಟ್ಟು ನನ್ನ ವಿಷಯ ನಾನೇ ತಗೊಂಡು ನಾನೇ ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಹೋಗ್ಬಿಟ್ಟಿದ್ದೀನಿ. ಬರುತ್ತೆ, ಚಾನ್ಸ್ ಬರುತ್ತೆ. ಹೌದು, ಪಂಚಾಯತಿ ಪರಮೇಶಿ ಪಂಚೆಯೊಳಗಡೆ ಹುಚ್ಚ. ಹುಚ್ಚ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಆಪ್ತ ಮಿತ್ರ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ರಸಿಕ. ಯಪ್ಪ, ನಾನು ಇದೆಲ್ಲ ಹೇಳಲ್ಲ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಕಾಂಚನ.
ಪಂಚಾಯಿತಿ ಇನ್ನೊಂದು ಹೇಳ್ತೀವಿ, ಪಂಚಾಯಿತಿ ಪರಮೇಶಿ ಪಂಚೆ ಒಳಗೆ ಮಲ್ಲ. ಪಂಚಾಯತಿ ಪರಮೇಶಿ ಪಂಚೆ ಒಳಗಡೆ ಕುಳ್ಳನ ಹೆಂಡತಿ. ಏನ್ ಮಾಡ್ತದ್ಲಲ್ಲಿ ಇಲ್ಲ ಚೆನ್ನಾಗಿದೆ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಆಪರೇಷನ್ ಡೈಮಂಡ್ ರಾಕೆಟ್. ಪಂಚಾಯಿತಿ ಪರಮೇಶಿ ಪಂಚೆ ಒಳಗೆ ದಾರಿ ತಪ್ಪಿದ ಮಗ. ಓಕೆನಾ ಈಗ? ಪಂಚೆ ಒಳಗೆ ಹೋಗ್ಬಿಟ್ಟಿದ್ದಾನೆ. ದಾರಿ ತಪ್ಪಿದ ಮಗ. ಯಾರ ಮಗ ಕೇಳ್ಬಿಡಿ ದಯವಿಟ್ಟು. ತಗೊಳ್ಳಿ ನಿಮ್ ಆಗ್ತಿಲ್ಲ. ಇಲ್ಲ, ನಾನ್ ಮೂವಿ ನೇಮ್ಗಲ್ಲ ಕೇಳಿದ್ದು. ನನ್ಗೆ ಲಾಸ್ಟ್ ಇಷ್ಟು ನಕ್ಕು ಇಲ್ಲಿ ನೋವು ಬಂದಿದ್ ನನ್ ರಿಸೆಪ್ಷನ್ ಅಲ್ಲೇ. ಇದ ಚೆನ್ನಾಗಿದೆ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಟೈಟಾನಿಕ್. ಫಸ್ಟ್ ಲೈನ್ ಏನು? ಪಂಚಾಯತಿ ಪರಮೇಶಿ ಪಂಚೆ ಒಳಗಡೆ ಆಯ್ತು, ಒಳಗಡೆ ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಟಗರು. ಹೊಡಿರಿ. ಅಯ್ಯೋ. ಆಮೇಲೆ ಮುಚ್ಕೊಂಡ್ಬಿಟ್ಟಿರತ್ತೆ. ಇನ್ನೊಂದು ಪಂಚಾಯಿತಿ ಪರಮೇಶಿ ಪಂಚೆ ಒಳಗೆ ನಾನು ನನ್ನ ಹೆಂಡ್ತಿರು. ಟೈಟ್ಲಪ್ಪ ಸಿನಿಮಾ. ಅಲ್ಲ, ನಾನು ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ನಾಗರಾವು. ಡೈರೆಕ್ಟ್ ಪಾಯಿಂಟ್. ಎಸ್, ಫೈನಲಿ ನೋಡ್ ಮೈಕ್ ಕಿತ್ಕೊಂಡ್ಬಿಟ್ರು ಸಾಕಂತ. ಹೇಳ್ತಾ ಇದಾರೆ, ನೀವು ಹೇಳ್ತಾನೆ ಇರ್ತೀರಾ, ಮತ್ತೆ ಅಲ್ಲಿ ಶಾರ್ಟ್ಸ್ ಕರಿತಾನೆ ಇರ್ತಾರ. ಫಸ್ಟ್ ನಿಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಎಲ್ಲ ಫಸ್ಟ್ ನೀನ್ ಆಚೆ ಕಡೆ ಹೋಗು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾರೆ. ಅಂಡ್ 500 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ. 3 ಜನ ಪೇರ್ನ ಕನ್ನಡ ಕಿರುತೆರೆ ವೀಕ್ಷಕರು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದಾರೆ. ಸೂರ್ಯ ಆಗಿರ್ಬೋದು, ಪೆಂಗಿ ಆಗಿರ್ಬೋದು, ರವಿ ಆಗಿರ್ಬೋದು, ಶ್ರುತಿ, ಮೈಕಮ್ಮ ಮತ್ತೆ ಸೋನ್ ಪಪಡಿ, ಗುಂಗ್ರಿ ಮತ್ತೆ ಪೌಡ್ರಮ್ಮ, ಮೀನಾ, ಹೂಕಟ್ಟೋಳು, ಮನೋಜ್ ಡಿಗ್ರಿ 5 ಡಿಗ್ರಿ ಬಿಸ್ನೆಸ್ ಮ್ಯಾನ್ ಮನೋಜ್ ಅವರು. ಸೊ ಹೆಂಗ್ ಎಂಜಾಯ್ ಮಾಡ್ತಿದಾರ? ಅಂಡ್ ನೀವ್ ಎಂಜಾಯ್ ಮಾಡ್ತಾನೆ ಸೆಟ್ನೆಲ್ಲಾನು ಕೂಡ ಎಂಟರ್ಟೈನ್ ಮಾಡ್ತಾ ಆಸೆ ಸೀರಿಯಲ್ ಸಕ್ಸಸ್ಫುಲ್ ಆಗಿ ಎಪಿಸೋಡ್ಸ್ ವೈಸ್ ಮುನ್ನುಗ್ತಾ ಇದೆ. ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ? ನಾವು ಎಂಜಾಯ್ ಮಾಡೋದಕ್ಕೆ ಮೊದಲು ಕಾರಣ ಆಕ್ಚುಲಿ ನಮ್ಮ ಕಥೆನೇ ಆಗಿದೆ. ಈ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆ, ಅದರಲ್ಲೇ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಅದು ಬಿಟ್ಟು ಈ ಸುಂದರವಾದ ತಂಡ ಏನಿದೆ, ಇಷ್ಟರ ಮಟ್ಟಿಗೆ ಏನಂತಾರೆ, ಕ್ರಿಯೇಟಿವ್ ಆರ್ಟಿಸ್ಟ್ಗಳೆಲ್ಲರೂ ಒಬ್ರಿಗಿಂತ ಒಬ್ರು ಪಂಚ್ಗಳು ಕೊಡ್ತಾ ಇರ್ತಾರೆ. ನಾವು ಆಫ್ ದ ಸ್ಕ್ರೀನ್ ಒಬ್ರು ಕಾಲಿನೊಬ್ರು ಎಳ್ಕೊಂಡು ಆರಾಮಾಗಿ ಹಿಂಗೆ ಯಾರು ಮನ್ಸಿಗೆ ಜಾಸ್ತಿ ತಗೊಳ್ದೆ, ಸ್ವಲ್ಪ ತಗೋತೀರ ನಿಮ್ಮ ಮನ್ಸಿಗೆ ಏನಾದ್ರು? ಇಲ್ಲ, ಯಾರು ಮನ್ಸಿಗೆ ತಗೊಳ್ಳೋದಿಲ್ಲ. ಒಬ್ರು ಕಾಲಿನೊಬ್ರು ಎಳ್ಕೊಂಡು ಆರಾಮಾಗಿ ಅದು ಬೇರೆ ತರ ಹೊರಗ್ ಬರುತ್ತೆ. ಸೊ ಯಾರು ತಗೊಳಲ್ಲ ಮನ್ಸಿಗೆ. ನೀವು ಸುಮ್ಮನೆ ಹೇಳ್ತಾ ಇದ್ದೀನಿ. ಮಾಡಿದ್ರೆ ಸರ್ ಒಂದು ಎಲ್ಲ ಒಟ್ಟಿಗೆ ಸೇರಿ ಥೆರಪಿ ಮಾಡ್ತೀವಿ. ಸೊ ಎಲ್ಲ ಮಜಾ ಮಾಡ್ಕೊಂಡಿದೀವಿ. ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಅಂದ್ರೆ, ಆಕ್ಟಿಂಗ್ ಮಾಡ್ತಾ ಏನು ಎಂಜಾಯ್ ಸ್ವಲ್ಪ ಓಕೆ, ನಮ್ಮ ಕ್ಯಾರೆಕ್ಟರ್ ಏನಿದೆ ನಾವು ಮಾಡ್ತಾ ಇರ್ತೀವಿ. ನಾವು ಎಂಜಾಯ್ ಮಾಡೋದು ಕಟ್ ಹೇಳಿದಾಗ ಎಂಜಾಯ್ ಮಾಡ್ತೀವಿ. ಪ್ಯಾಕಪ್ ಅಂದಾಗ ನಾವು ಕರೆಕ್ಟಾಗಿ ಅವಾಗಲೇ ಎಂಜಾಯ್ ಮಾಡೋದು. ನಾವು ಅವಾಗ ಪರ್ಫೆಕ್ಟ್ ಆಗಿ ಎಂಜಾಯ್ ಮಾಡ್ತೀವಿ. ಇಂಥ ಒಳ್ಳೊಳ್ಳೆ ಟೀಮ್ ಸಿಕ್ಕಿರೋದು ನನಗೆ, ಇಂಥ ಯಂಗ್ಸ್ಟರ್ಸ್, ಇಂಥ ಸೀನಿಯರ್ ಸಿಕ್ಕಿರೋದು ನಮ್ಮ ಪುಣ್ಯ. ಇಂಥ ಕಲಾವಿದರ ಜೊತೆ ಎಂಜಾಯ್ ಮಾಡೋದೇನು ಖುಷಿಯಿಂದ ಆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸೋ ಮಚ್. ನೀವು ನೋಡಿದ್ರಲ್ಲ, ಹಿಂಗೆ ಆರಾಮಾಗಿ ಏನಾದ್ರೂ ಒಂದು ಪಂಚೆ ಒಳಗಡೆ ಪರಮೇಶಿ ಸಿಕ್ಕಿದ್ರೆ ಸಾಕು, ಒಂದು ಟಾಪಿಕ್ ಸಿಕ್ಕಿದ್ರೆ ಸಾಕು. ನೀವು ಕೇಳಿದ ಒಂದು ಕ್ವಶನ್ ನಾವು 10 ಆನ್ಸರ್ ಮಾಡಿದ್ವಿ. ಸೊ ಇದೇ ತರ ಒಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ, ಅದು ಅಲ್ಲಿಂದ ಹಿಂಗೋ ಹೋಗಿ ಲಾಸ್ಟ್ ಅಲ್ಲಿ ಖುಷಿಯಾಗಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಪ್ಪ ಎಷ್ಟು ಅಷ್ಟೇ ಕ್ರಿಸ್ಪ್ ಆಗಿ ಮುಗಿಸ್ಬಿಡ್ತಾರೆ. ಬಟ್ ನಾನ್ ಹೇಳ್ಬೇಕು, ನಾನ್ ಕ್ರಿಸ್ಪ್ ಇಲ್ಲ. ಬಿಡ್ತೀನ ಡಬ್ಬಿಂಗ್ ಮಾಡಕ್. ನಂಗೂ ನಾನು ಇವಾಗ ಏನ್ ಮಾಡ್ಲಿ? ಸೊಳ್ಳೆ ಕಚ್ಚೋದ್ರ ಬಗ್ಗೆ ಮಾತಲ್ಲೇ ಹೇಳ, ಹೇಳೋಕೆ ಬಿಡ್ತಾ ಇಲ್ಲ ಯಾರು, ಮಾತಾಡೋದಕ್ಕೆ ಬಿಡ್ತಾ. ಎಸ್, ನಿನ್ ತಲೆ ಮೇಲೆ ಕಚ್ತೇವೆ ಸೊಳ್ಳೆ. ನೋಡಿ ಆಯ್ತು, ಆಮೇಲೆ ಸಾಯಿಸಿ. ಸೊ ಎಲ್ಲಿದ್ದೆ ನಾನು? ಸ್ಟಾರ್ಟೇ ಮಾಡಿಲ್ಲ ನೀನ್, ಇವಾಗ ಶುರು ಮಾಡು. ಏ ಇಲ್ಲ, ನಾನು ಅಲ್ಲಿ ಒಳಗಡೆ ಇಲ್ಲ. ನಾನು
ಸೊ ನಿಜವಾಗ್ಲೂ ನಾನು ಎಷ್ಟೊಂದ್ ಸೀರಿಯಲ್ಸ್ ಮಾಡಿ ಬಂದಿದ್ದೀನಿ, ಈ ತರ ಫ್ಯಾಮಿಲಿ ಟ್ರೀಟ್ಮೆಂಟ್ ನನಗೆಲ್ಲೂ ಸಿಕ್ಕಿಲ್ಲ. ಹೌದಾ? ನಾನು ಎಷ್ಟೊಂದ್ ಸೀರಿಯಲ್ ಮಾಡಿದ್ದೀನಿ, ಬಟ್ ಈ ತರ ಒಟ್ನಲ್ಲಿ ವಿ ಲಾಫ್. ನಮ್ಗೆ ಯಾವಾಗ್ಲೂ ಟೈಮ್ ಸಿಕ್ಕರೆ ಸಾಕು ಹಿಂಗ್ ಅಳಟೆ ಹೊಡ್ಕೊಂಡ್ ಕೂತಿರ್ತೀವಿ. ಇವತ್ತು ಆಕ್ಚುಲಿ ಬೇಜಾನ್ ಟೈಮ್ ಸಿಕ್ಬಿಟ್ಟಿದೆ. ವಿ ಆರ್ ಎಂಜಾಯ್. ನಾವ್ ಇಷ್ಟೊಂದು ಈ ತರ ಏನಂತಾರೆ ನ್ಯಾಚುರಲ್ ಆಗಿ ಕೊಲೋಕಿಯಲ್ ಆಗಿ ಒಂಥರ ಫ್ರೀಡಮೇ ಸಿಕ್ಕಿಲ್ಲ ಇಲ್ಲಿವರೆಗೂ ಅನ್ನೋ ತರ ಇದೀವಿ ಇವಾಗ. ಹಂಗಲ್ವೇ. ಒಂದ್ ಖುಷಿ, ದಟ್ ಇಸ್ ದ ಏನಂತಾರೆ ಈ ತರ ಫ್ಯಾಮಿಲಿ ಬಾಂಡಿಂಗ್ ನಮ್ಗೆ ಸಿಕ್ಕಿಲ್ಲ ಸೆಟ್ ಅಲ್ಲಿ. ಸೊ ವಿ ಆರ್ ಎಂಜಾಯಿಂಗ್ ಅ ಲಾಟ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಸ್ಟ್ ಆಫ್ ಆಲ್. ಅಂಡ್ 500 ಎಪಿಸೋಡ್ಸ್ ಆಗಿದೆ. ವಿ ಆರ್ ವೆರಿ ಹ್ಯಾಪಿ. Cheers to that. ಪಂಚಾಯತ್ ಅದೇನೋ ಪರಮೇಶ್ ಪಂಚೆ ಒಳಗೆ ಸ್ಕರ್ಟ್ ಒಳಗೆ ನಿನ್ ಫ್ರಾಕ್ ಒಳಗೆ ಅಂತ ಆಮೇಲೆ ಹೇಳಕ್ಕಾಗಲ್ಲ. ಹಾ, ಸೊ ಏನಂದ್ರೆ ನಾನು ಇವತ್ತೇನ್ ಪ್ರೆಸ್ ಮೀಟ್ ಆಯ್ತಲ್ಲ 500 ಸಂಚಿಕೆಗಳು ಕಂಪ್ಲೀಟ್ ಮಾಡಿದಕ್ಕೆ, ನಾನು ಇವತ್ತು ಅದೇ ಹೇಳ್ತಾ ಇದ್ದೆ. ನಾನು ನನ್ನ ಇನಿಷಿಯಲ್ ಸ್ಟೇಜಸ್ ಆಫ್ ಮೈ ಕರಿಯರ್ ಶುರುವಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ನಡೀತಾ ಇತ್ತು. ಬಟ್ 500 ಎಪಿಸೋಡ್ಗೆಲ್ಲ ಪ್ರೆಸ್ ಮೀಟ್ ಬಂದಿರೋದು ನಾನು ಇದುವರೆಗೂ ನೋಡಿಲ್ಲ. ಸೊ ಇದು ಒಂಥರ ತುಂಬಾ ಖುಷಿ ಕೊಡುತ್ತೆ. ಡ್ರೈವ್ ಅಂತಾನೆ ಹೇಳ್ಬೋದು. ಇನ್ನು ಅವ್ರು ಹೇಳ್ದಂಗೆ, ಮನೋಜ್ ಅವ್ರು ಹೇಳ್ದಂಗೆ, ನಮ್ ನಂದೀಶ್ ಹೇಳ್ದಂಗೆ ಜವಾಬ್ದಾರಿ ಜಾಸ್ತಿ ಆಯ್ತು. ಇನ್ನೂ ಒಂದಷ್ಟು ಸಂಚಿಕೆಗಳು ಬರುತ್ತೆ, ಇನ್ನು ನಮ್ಮ ಜವಾಬ್ದಾರಿ ಹೆಚ್ಚಾಯ್ತು, ನಾವ್ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು, ಅದಷ್ಟೇ ಅಲ್ದೆ ಈ ಬಾಂಡಿಂಗ್ ಅನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಆಸೆ ಇದೆ. ಸೊ ಅದು ನನಗ್ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ. ಅದ್ ಯಾಕೆ ಅಂತ ಅವ್ರಗಳಿಗೆ ಗೊತ್ತು. ಸೊ 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 ಆ ಖುಷಿ ತುಂಬಾ ಇದೆ. 500 ಸಂಚಿಕೆಗಳನ್ನ ಮುಗಿಸಿದೀವಿ. ಅದು ಸಾಮಾನ್ಯದ ಮಾತಲ್ಲ, ಈಗಿನ ಕಾಂಪಿಟೇಷನ್ಗೆ ಅದು ಸಾಧಾರಣವಾದ ಒಂದು ಮಾತಲ್ಲ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದೀರಾ. ಹೀಗೆ ಇನ್ನೂ 1500 2000 ಮುಂಚೆ ನಡೀತಾ ಇತ್ತಲ್ಲ, ವರ್ಷಾನ್ಗಟ್ಲೆ ನಡೀತಿತ್ತು ನೋಡಿ. ಆ ಪೊಟೆನ್ಶಿಯಲ್ ಈ ಸೀರಿಯಲ್ಗೆ ಇದೆ. ಸೊ ನಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಆಸೆ. ಏನೂ ಇಲ್ಲ, ದುರಾಸೆ ಹತ್ರ ಇಲ್ಲ. ಇವಾಗ ಹೇಗ್ ಹೋಗ್ತಿದೆ 500 ಎಪಿಸೋಡ್ ವರ್ಗು, ಎಷ್ಟು ಪೀಸ್ಫುಲ್ ಆಗಿ ಅಂಡ್ ಎಷ್ಟು ಚೆನ್ನಾಗಿ ನಾವೆಲ್ಲ ಯಾವುದೇ ರೀತಿ ದೃಷ್ಟಿ ಆಗ್ದಲೇನೆ ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಿ. ಇದೇ ರೀತಿ ಮುಂದೆ ಎಲ್ಲದಕ್ಕೂ ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅಲ್ಲಿವರೆಗೂ ಯಾವುದೇ ರೀತಿ ತೊಂದರೆ ಆಗ್ದಂಗೆ, ಯಾವುದೇ ರೀತಿ ನಮ್ಗೆ ದೃಷ್ಟಿ ಬೀಳ್ದಂಗೆ ಚೆನ್ನಾಗಿ ಹೋದ್ರೆ ಅಷ್ಟೇ ಸಾಕು. ಎಷ್ಟೋ ಸಲ ನಾವು ಮಾತಾಡ್ಕೊಂಡಿದೀವಿ ಅಲ್ವಾ, ದೃಷ್ಟಿ ತೆಗಿಸ್ಬೇಕು, ಎಲ್ರಿಗೂ ನಿಭಾಯಿಸ್ಬಿಟ್ಟು ಹಾಕ್ಬೇಕು. ಬಿಕಾಸ್ ಫ್ರೀಕ್ವೆಂಟ್ ಆಗಿ ಒಬ್ರೊಬ್ರೆ ಹುಷಾರ್ ಹೆಲ್ತ್ ಇಶ್ಯೂ ಆಗ್ತಿತ್ತು. ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ಶೂಟಿಂಗ್ ಹಿಂಗ ಆಗೋದು, ಆ ತರ ಎಲ್ಲ ತುಂಬಾ ಬೇರೆ ತರ ಪ್ರಾಬ್ಲಮ್ ಆಗ್ತಿಲ್ಲ. ಜಸ್ಟ್ ಎಲ್ರಿಗೂ ಹೆಲ್ತ್ ಇಶ್ಯೂ ಆ ತರ ಪ್ರಾಬ್ಲಮ್ ಆಗ್ತಿತ್ತು. ಅದೇನು ಆಗ್ದಂಗೆ ಇನ್ನೂ ಸಲೀಸಾಗಿ ಹೋಗ್ಲಿ ಅಷ್ಟೇ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಇಷ್ಟು ಸಪೋರ್ಟ್ ಮಾಡಿ ನಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಸಿರೋದಕ್ಕೆ. ಮುಂದೆ ನೀವೇ ನಮ್ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್. ಆತ ತಗೊಳ್ಳಿ, ಎಲ್ಲರೂ ಒಂದೇ ತರ. 1 2 3 Thank you, boss. ಬಾಸ್ ಟಿವಿಗೆ ಜೈ. ಮತ್ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಹೌದು, ನಾನು ಹೇಳ್ಬೇಕು ಅಂತ ಬೇಸ್ ವಾಯ್ಸ್. ಮೊದಲಿಂದ ಹೇಳ್ಬೇಕು ಅನ್ಕೊಂಡೆ, ನನಗೆ ಮರ್ತೋಗ್ಬಿಡ್ತಿದ್ದೆ ಟೆನ್ಷನ್. ಈಗಲೇ ಹೇಳ್ತಾ ಇದೀನಿ, ಸಾರಿ. ತುಂಬಾ ಚೆನ್ನಾಗಿದೆ ಬೇಸ್ ವಾಯ್ಸ್. ಇವ್ರಿಗೆ ಹೇಳ್ತಿರೋದು. ವೈ ನಾಟ್? ಆಕ್ಚುಲಿ ನಮ್ ಸೆಟ್ಟಲ್ ವಿಚಿತ್ರ ಏನಂದ್ರೆ ಬ್ರೋ ಅಂದ ತಕ್ಷಣ ನನಗೆ ನೆನಪಾಗೋದು ಅವ್ರಿಬ್ರು. ತುಂಬಾ ಅಂದ್ರೆ ತುಂಬಾ ನನಗೆ ಒಂದೊಂದ್ಸಲ ಶಾಕ್ ಆಗುತ್ತೆ. ನಾನು ಸೂರ್ಯ ಅವ್ರ ಗಂಡ ಹೇಳ್ತೀನ ಅಥವಾ ಮನೋಜ್ ಸೂರ್ಯ ಗಂಡ ಹೇಳ್ತೀನ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಮೇಡಮ್, ಶಾಂತಿ ಮೇಡಮ್, ನೀವೊಬ್ರು ಮಿಸ್ ಆದ್ರಿ. ನಿಮ್ಗೊಂದು ಗೇಮ್ ಇದೆ. ಒಂದು ಸಿನಿಮಾ ನಿಮ್ ಮನ್ಸಲ್ಲಿ ಒಂದು ಸಿನಿಮಾ ಹೆಸರು ಇಟ್ಕೊಳ್ಳಿ. ನಿಮ್ಮ ಮನ್ಸಲ್ಲಿ ಒಂದು ಸಿನಿಮಾ ಹೆಸರು ಇಟ್ಕೊಳ್ಳಿ. ನಾನೊಂದು ವರ್ಡ್ ಹೇಳ್ತೀನಿ, ಆ ವರ್ಡ್ ಹೇಳ್ಬಿಟ್ಟು ಅದಾದ ನಂತರ ಆ ಸಿನಿಮಾ ಹೆಸರನ್ನ ಹೇಳ್ಬೇಕು. ಪನ್ನಿಗೆ ಮೇಡಮ್ ರೆಡಿನಾ? ಹೇಳಿದ್ಮೇಲೆ ಯೋಚನೆ ಮಾಡಿ. ಪಂಚಾಯ್ತಿ ಪರಮೇಶಿ ಪಂಚೆಯೊಳಗೆ ಗಂಡ ಹೆಂಡತಿ. ಪಂಚಾಯ್ತಿ ಪರಮೇಶಿ ಪಂಚೆ ಒಳಗೆ ಗಂಡ ಹೆಂಡತಿ.
ಅದಕ್ಕೆ ಸೀನಿಯರ್, ಅದಕ್ಕೆ ಅತ್ತೆ ಅಂತ ಹೇಳೋದು. ಅದಕ್ಕೆ ಎನಿವೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಒಂದಷ್ಟು ನಿಮಿಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡೋದು ನನಗೂ ಕೂಡ ಖುಷಿ ಆಗ್ತಿದೆ. ಅಮೃತ ಅವ್ರು ಹೇಳ್ದಂಗೆ ನನಗೂ ಕೂಡ ಇವೆಲ್ಲ ನೋಯ್ತಾ ಇದೆ, ನೋವು ಬರ್ತಿದೆ. ಅಂಡ್ ನೀವು ಹೇಳಿದ್ರಿ ಆಗ್ಲೇನೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾನೇ ತೆಗಿತೀನಿ. ಆಸೆ ಸೀರಿಯಲ್ ಟೀಮ್ಗೆ ಯಾವುದೇ ದೃಷ್ಟಿ ಇರಬಾರ್ದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಇದೇ ತರ ಸಾಕಷ್ಟು ಎಪಿಸೋಡ್ಸ್ ನ ಮುಂದುವರ್ಸ್ಕೊಂಡು ಹೋಗ್ತಾ ಇರಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಂಡ್ ಇದಾಗಿತ್ತು ಆಸೆ ಸೀರಿಯಲ್ ನ ಕಲಾವಿದರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.